बाघमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास। स्वागत है आपका बी न्यूज़ नेशन में। मैं हूं आबिद हुसैन शेख। दंगे के आरोप में अतनाल सहित 134 लोग बेगुनाह साबित। 2014-26 मई को एमएलए अतनाल ने मोदी के पहले बार पीएम बनने के जश्न को शहर के गांधी चौक से जुलूस निकाला था, जिसमें एक बड़ा दंगा होकर मारपीट भी हुई थी। इस पर बेंगलुरु के विशेष जनप्रतिनिधि न्यायालय में चले मामले में आज बीजापुर जिला पुलिस के चिंतन हॉल में वीडियो कॉन्फ्रेंसिंग के जरिए बेंगलुरु विशेष न्यायालय के जज जयंत कुमार ने एमएलए अतनाल सहित 134 लोगों को 2 मामलों में पुलिस द्वारा दर्ज किए गए दंगा भड़काने के मामले में निर्दोष करार दिया है। एक और संगीन मामला जो हाल ही एमएलए पर चला है, गुलबर्गा हाईकोर्ट से फैसला आना बाकी है, जिसकी जानकारी खुद एमएलए अतनाल ने दी मीडिया के आगे। ಇವತ್ತೇನು ಸ್ಪೆಷಲ್ ಕೋರ್ಟ್ ನಮ್ಗೆ ಒಂದು ಜಜ್ಮೆಂಟ್ ಕೊಟ್ಟಿದೆ, ಅದಕ್ಕೆ ನಾವು ಎಲ್ಲರೂ ಆಭಾರಿ ಇದ್ದೀವಿ. ಯಾಕಂದರೆ ಈ ಬಿಜಾಪುರದಲ್ಲಿ ಸ್ಪೆಷಲಿ ಹಿಂದೂ ಮುಸ್ಲಿಮ್ ನಾವು ಏನು ನಡ್ಕೊಂಡು ಬಂದೀವಿ ಅಣ್ಣತಮ್ಮದಾಗ ನಾವು ನಡ್ಕೊಂಡು ಬಂದೀವಿ. ಅದು ಯಾವುದೋ ಒಂದು ಕಾಲದಲ್ಲಿ ಏನೋ ಯಾರು ತಪ್ಪು ಮಾಡಿದ್ರು, ಇದಕ್ಕೆ ಎಲ್ಲರೂ ಇನ್ನೋಸೆಂಟ್ ಸಫರ್ ಆಗಿದ್ದರು. ಇದು ಎಲ್ಲ ಕೋರ್ಟ್ ನಮಗೇನು ಇದು ಆದೇಶ ಮಾಡಿದೆ, ಅದಕ್ಕೆ ನಾವು ಪಾಲನೆ ಮಾಡ್ತೀವಿ. ಇದರ ಮೇಲೆ ಬಿಜಾಪುರದಲ್ಲಿ ಇಂಥ ಯಾವುದೂ ಕೆಲಸ ಆಗಲ್ಲ ಅಂಥೇಳಿ ನಾನು ನಿಮ್ಗೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೋತೀನಿ. ಇನ್ನೊಂದು ಇದರಲ್ಲಿ ನಾವು ಬಿಜಾಪುರದಲ್ಲಿ ಏನು ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಅಂದ್ರೆ, ಯಾರೋ ಒಬ್ಬರು ಗಲಾಟೆ ಮಾಡಿರ್ತಾರೆ, ಅವರಿಗೇನು ನೇಮ್ ಫೇಮ್ ಬೇಗಿರ್ತೈತೆ ಅದು ಮಾಡ್ಕೊಂಡು ಇನ್ನೋಸೆಂಟ್ ಸಫರ್ ಮಾಡ್ತಾರೆ. ಇನ್ನೊಂಥರ ಈ ಥರ ಏನು ಇದು ಆಯ್ತಂದ್ರೆ ನಾನು ಎಲ್ಲ ಇಬ್ಬರು ಸಮಾಜದವರು ಕೂತು ಏನೋ ಈ ಥರ ಘಟನೆ ಆಯ್ತಂದ್ರೆ ನಾವು ಡಿಸ್ಕಷನ್ ಮಾಡಿ ಇನ್ನೊಂದು ಸಲ ಯಾವುದೂ FR ಮಾಡಾರ್ದು ನಾವು ನೋಡ್ಕೋತೀವಿ ಇನ್ಶಾಲ್ಲ. ಅಜೀಮ್ ಇನಾಮ್ದಾರ್. 2014ರಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ತಕ್ಷಣ ಇಲ್ಲಿ ಬಿಜಾಪುರದಲ್ಲಿ ಇಂದಿನ ಶಾಸಕರಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ವಿಜಯೋತ್ಸವವನ್ನು ಸಿದ್ದೇಶ್ವರ ಗುಡಿಯಿಂದ ಗಾಂಧಿ ಚೌಕವರೆಗೂ ಬರುವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಗಾಂಧಿ ಚೌಕ್ ಹತ್ರ ಬಂದಾಗ ಅಲ್ಲಿ ಯಾರೋ ಮಿಸ್ಕ್ರೈಂಟ್ಸ್ ದುಷ್ಕರ್ಮಿಗಳು ಕಲ್ಲು ತೂರಾಟ ಮಾಡಿದ್ದರಿಂದ ಅಲ್ಲಿ ಪ್ರಕರಣಗಳಾಗಿದ್ದು, ಅದರಲ್ಲಿ ಒಂದು ಪೊಲೀಸ್ ಸಿಬ್ಬಂದಿನೂ ಗಾಯಗೊಂಡಿದ್ದರು. ಹೀಗಾಗಿ ಪೊಲೀಸ್ ಸಿಬ್ಬಂದಿಯವರು ಪ್ರತ್ಯೇಕವಾಗಿ 2 ಪ್ರಕರಣಗಳನ್ನು ದಾಖಲು ಮಾಡಿದ್ದರು. ಮತ್ತು ಅಲ್ಲೇ ಆದಂಥ ಒಂದು ಘಟನೆಯ ಹಿನ್ನೆಲೆಯಲ್ಲಿ ಈಗಿನ ಶಾಸಕರಂಥ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಸುಮಾರು 18 ಕೇಸುಗಳು ವಿವಿಧ ಖಾಸಗಿ ಜನರು ಪ್ರಕರಣಗಳನ್ನು ದಾಖಲಿಸಿದ್ರು, FIRಗಳು ಆಗಿದ್ದು. ಮಾನ್ಯ ನಮ್ಮ ಕಲಬುರಗಿ ಪೀಠ ಮಾನ್ಯ ಹೈಕೋರ್ಟ್ ಪೀಠನವರು ಎಲ್ಲ ಪ್ರಕರಣಗಳನ್ನು ಎಲ್ಲ FIRಗಳನ್ನು ಒಂದೇ ಚಾರ್ಜ್ ಶೀಟ್ನಲ್ಲಿ ಶಾಮೀಲು ಮಾಡ್ಬೇಕಂತಕೊಂಡು ಒಂದು ಆರ್ಡರ್ ಮಾಡಿದರು. ಹೀಗಾಗಿ 3ನೇ ಕೇಸಿನದ ಎಲ್ಲ 18 FIRಗಳು ಒಂದೇ ಚಾರ್ಜ್ ಶೀಟ್ನಲ್ಲಿ ಶಾಮೀಲು ಮಾಡಿ ಅದು ಒಂದು ಪ್ರಕರಣ ಆಯಿತು. 2 ಪ್ರಕರಣಗಳು ಮಾತ್ರ ಪೊಲೀಸರು ದಾಖಲು ಮಾಡಿದ್ದು. ಹೀಗಾಗಿ 2 ಪ್ರಕರಣಗಳು ಜನಪ್ರತಿನಿಧಿಗಳು ಅಲ್ಲಿ ಅದರೊಳಗೆ ಆರೋಪಿ ಇರೋದರಿಂದ ಆ ಒಂದು ವಿಶೇಷ ನ್ಯಾಯಾಲಯ ಬೆಂಗಳೂರಲ್ಲಿ ಇರೋದರಿಂದ ಆ ಬೆಂಗಳೂರಿನಲ್ಲಿ 2 ಪ್ರಕರಣಗಳು ಇವತ್ತು ತೀರ್ಪು ಆಯಿತು. ಆ ತೀರ್ಪಿನಲ್ಲಿ ಎಲ್ಲ ಆರೋಪಿಗಳು ನಿರ್ದೋಷ ಅಂತಿಕೊಂಡು ಮಾನ್ಯ ನ್ಯಾಯಾಲಯ ಪ್ರಕಟ ಮಾಡಿದೆ. ಇದೀಗ ನ್ಯಾಯಾಧೀಶರು ಯಾರೋ ಮಂಗಳೂರದವರು ಇದ್ದಾರೆ, ಮುಂಚೆ ಹುದ್ದಾರ್ ಅಂತಿದ್ದರು. ಈಗ ಆ ಪ್ರಕರಣ ಇವತ್ತಿಗೆ ಮುಕ್ತಾಯ ಆಗಿದೆ, ಎಲ್ಲರೂ ನಿರ್ದೋಷ ಆಗಿದ್ದಾರೆ. ಇನ್ನೂ ಒಂದು ಪ್ರಕರಣ ಬಾಕಿ ಇದೆ. ಈಗ ಊರಲ್ಲಿ ಏನದ ಬಿಜಾಪುರ ನಗರ ಸಾಮರಸ್ಯಕ್ಕೆ ಅದು ಹೆಸರುವಾಸಿಯಾಗಿತ್ತು. ಈಗ ಅದು ಸಹಿತ ಮುಂದುವರಿತಿದೆ. ಏನೋ ಮಿಸ್ಕ್ರೈಂಟ್ಸ್ ಮಾಡೋದ್ರಿಂದ ಎಲ್ಲರೂ ನಾನು ತುಳಸಿರಾಮ್ ಸೂರ್ಯವಂಶಿ ಅಂತ ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪರವಾಗಿ ಬಿಜಾಪುರದಲ್ಲಿ ನಾನು ವಾದ ಮಾಡಿದ್ದೆ. ಬೆಂಗಳೂರಿನಲ್ಲಿ ಶ್ರೀನಾಥ್ ಕುಲಕರ್ಣಿ ಅಂತಿಕೊಂಡು ಅಲ್ಲಿ ಅವರು ಪ್ರಕರಣದಲ್ಲಿ ಭಾಗವಹಿಸಿದ್ರು. ಹೀಗಾಗಿ 18 ಕೇಸ್ಗಳ ಹಾಕಿದ್ರು, ಬೇರೆ ಬೇರೆ FIR ಮಾಡಿದರು. ಅದರೊಳಗೆ ನಮ್ಮ ಕಲಬುರಗಿ ನ್ಯಾಯಪೀಠ ಏನು ತೀರ್ಪು ಕೊಡ್ತಂದರೆ, ಅಮಿತ್ ಶಾ ವರ್ಸಸ್ ಗುಜರಾತ್ ಸರ್ಕಾರ ಒಂದು ಪ್ರಕರಣ ಸೇಮ್ ಅಮಿತ್ ಶಾ ಅವರು ಏನು ಇವತ್ತಿನ ಗೃಹ ಮಂತ್ರಿ ಇದ್ದಾರೆ, ಅವ್ರನ್ನೂ ಸಹ ಸುಮಾರು 20ಕ್ಕಿಂತ ಹೆಚ್ಚು ಪ್ರಕರಣಗಳಲ್ಲಿ ಈ ರೀತಿ ಬೇರೆ ಬೇರೆ FIR ಮಾಡಿದರು. ಅದನ್ನು ನಮ್ಮ ವಕೀಲರು ನಾವು ಚಾಲೆಂಜ್ ಮಾಡಿದ್ವಿ. ಅದೇ ಆಧಾರದ ಮೇಲೆ ಅಮಿತ್ ಶಾ ವರ್ಸಸ್ ಗುಜರಾತ್ ಗೌರ್ಮೆಂಟು ಏನು ತೀರ್ಪು ಕೊಟ್ಟಿದ್ರು, ಎಷ್ಟೇ ಒಂದೇ ಸಮಯದಲ್ಲಿ ಒಂದೇ ಸ್ಥಳದಲ್ಲಿ ಎಷ್ಟೇ ಪ್ರಕರಣ ಆದರೂ ಒಂದೇ ಕೇಸ್ ಮಾಡ್ಬೇಕಂತೇಳಿ 18ನ್ನು ಎಲ್ಲ ಕ್ಲಬ್ ಮಾಡಿ ಒಂದು ಮಾಡಿದ್ದಾರೆ.
ಅದ್ರದ್ದು ಇನ್ನೂ ತೀರ್ಪು ಬಂದಿಲ್ಲ. ಈ 2 ತೀರ್ಪುಗಳು ಇವತ್ತೇನು ಪೊಲೀಸರು ಹಾಕಿದಂಥ 2 ತೀರ್ಪುಗಳು ಇವತ್ತು ಬಂದಿದೆ. ಮುಂದೆ ಅದು ಏನು ಹಾಕಿದ್ದಾರೆ ಅದು ನಾಳೆ 2 ದಿವಸ ಸತತವಾಗಿ ಇದು ಸಾಕ್ಷಿಗಳಾಗುತ್ತವೆ. ಅದನ್ನು ಈ ತಿಂಗಳಲ್ಲಿ ನ್ಯಾಯಾಲಯ ತನ್ನ ತೀರ್ಪನ್ನು ಘೋಷಿಸುವುದು. ತಪ್ಪಿಗೆ ಅಮಾಯಕರಿಗೆ ಇವತ್ತು ಅಪರಾಧಿ ಸ್ಥಾನದಲ್ಲಿ ನಿಂದ್ರಿಸಿದ್ರು, ಆರೋಪಿ ಸ್ಥಾನದಲ್ಲಿ. ಇವತ್ತು ಮಾನ್ಯ ನಮಗೆ ವಿಶೇಷ ನ್ಯಾಯಾಲಯ, ಬೆಂಗಳೂರಿನ ಸಿವಿಲ್ ಕೋರ್ಟಿನ ವಿಶೇಷ ನ್ಯಾಯಾಲಯ ಎಲ್ಲ ನಮ್ಮ 134 ಜನರನ್ನು ಇವತ್ತು ನಿರಪರಾಧಿ ಅಂತೇಳಿ ಇವತ್ತು ತೀರ್ಪು ನೀಡಿದೆ. ಅದಕ್ಕೂ ನಾವು ವಿಜಯಪುರದ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರ ಪರವಾಗಿ ನಾನು ಏನು ವಿಶೇಷ ಕೋರ್ಟ್ ಇವತ್ತು ಬೆಂಗಳೂರಿನ ಕೋರ್ಟ್ ಇವತ್ತು ತೀರ್ಪು ನೀಡಿದೆ, ಆ ಮಾನ್ಯ ಕೋರ್ಟಿಗೆ ನಾವು ಆಭಾರಿಯಾಗಿದ್ದೇವೆ. ಅವರ ಆದೇಶವನ್ನು ನಾವು ಇವತ್ತು ಸ್ವಾಗತ ಮಾಡ್ತೀವಿ ಅಂತೇಳಿ ನಿಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛಪಡ್ತೀನಿ. स्क्रैच कीजिए, ऑफर पाइए। जी हाँ, एस्पायर स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए, अभी नहीं तो कभी नहीं। और खबरों के लिए देखते रहिए बी न्यूज नेशन।